ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಗಳಿಗೆ ತೀವ್ರ ಹಿನ್ನಡೆ. ವಕ್ಫ್ ಕಾನೂನಿಗೆ ತಡೆ ನೀಡಲಿಕ್ಕೆ ನಿರಾಕರಿಸಿದಂತಹ ಸುಪ್ರೀಂ ಕೋರ್ಟ್ ಕಾಯ್ದೆ ವಿರೋಧಿಸಿದಂತಹ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಗಳಿಗೆ ತೀವ್ರ ಹಿನ್ನಡೆ. ವಕ್ಫ್ ಕಾನೂನುಗಳಿಗೆ ತಡೆ ನೀಡಲಿಕ್ಕೆ ನಿರಾಕರಿಸಿದಂತಹ ಸುಪ್ರೀಂ ಕೋರ್ಟ್ ಕಾಯ್ದೆ ವಿರೋಧಿಸಿದಂತಹ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ. ಕೆಲವು ಸೆಕ್ಷನ್ಗಳಿಂದ ಸ್ವಲ್ಪ ರಕ್ಷಣೆ ಅಗತ್ಯ ಅಂತ ಹೇಳಿರುವಂತಹ ಸುಪ್ರೀಂ ವಕ್ಫ್ ಬೋರ್ಡ್ನ 11 ಸದಸ್ಯರಲ್ಲಿ ಮುಸ್ಲಿಮರ ಮೆಜಾರಿಟಿ ಇರಲೇಬೇಕು. ಗರಿಷ್ಠ 3 ಇಲ್ಲವೇ 4 ಮುಸ್ಲಿಮೇತರರಷ್ಟೇ ಇರಬೇಕು. ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಮುಸ್ಲಿಂ ವ್ಯಕ್ತಿಯೇ ಇರುವುದು ಒಳ್ಳೆಯದು. ಕಾಯ್ದೆಯ 2 ಪ್ರಮುಖ ಸೆಕ್ಷನ್ಗಳಿಗೆ ತಡೆ ನೀಡಿದಂತಹ ಸುಪ್ರೀಂ ಕೋರ್ಟ್ 5 ವರ್ಷ ಇಸ್ಲಾಂ ಪಾಲಿಸಿದವರಿಗೆ ಮಾತ್ರ ಆಸ್ತಿ ವಕ್ಫ್ ಮಾಡಲಿಕ್ಕೆ ಸಾಧ್ಯ. ಸೆಕ್ಷನ್ 3/24 ಸಂಬಂಧಿಸಿದಂತಹ ಕಂದಾಯ ಇಲಾಖೆಗಳ ದಾಖಲೆಗಳ ಒದಗಿಸುವಿಕೆಯೂ ಕೂಡ ತಡೆ. ಸರಿಯಾದ ನಿಯಮ ರೂಪಿಸುವವರೆಗೆ ಈ ಒಂದು ನಿಬಂಧನೆ ಜಾರಿಯಲ್ಲಿ ಇರುವುದಿಲ್ಲ. ಸುಪ್ರೀಂ ಮಹತ್ವದ ತೀರ್ಪು. ಕಾಯ್ದೆ ಪ್ರಶ್ನಿಸಿ 100ಕ್ಕೂ ಹೆಚ್ಚು PILಗಳು ಬಂದಿತ್ತು. ಎಸ್ ವೀಕ್ಷಕರೇ, ವಕ್ಫ್ ಬಗ್ಗೆ ಈ ಒಂದು ಸ್ಟೋರಿ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧ ಮಾಡದವರಿಗೆ ಸಾಕಷ್ಟು ಮುಖಭಂಗಗಳಾಗಿದೆ. ಏನಾಯ್ತು ಅಂತ ನೋಡೋದಾದ್ರೆ, ವಕ್ಫ್ ಕಾನೂನಿಗೆ ತಡೆ ನೀಡಲಿಕ್ಕೆ ನಿರಾಕರಿಸಿದಂತಹ ಸುಪ್ರೀಂ ಕೋರ್ಟ್ ಕಾಯ್ದೆ ವಿರೋಧಿಸಿದಂತಹ ಕಾಂಗ್ರೆಸ್ಗೂ ಕೂಡ ತೀವ್ರ ಮುಖಭಂಗವಾಗಿದೆ. ಹಲವು ಸೆಕ್ಷನ್ಗಳಿಂದ ಸ್ವಲ್ಪ ರಕ್ಷಣೆ ಅಗತ್ಯ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಒಂದು ಮಹತ್ವದ ಹೆಜ್ಜೆಯನ್ನ ತೆಗೆದುಕೊಂಡಿರುವಂಥದ್ದು. ವಕ್ಫ್ ಬೋರ್ಡ್ನ 11 ಸದಸ್ಯರುಗಳಲ್ಲಿ ಮುಸ್ಲಿಮರ ಮೆಜಾರಿಟಿ ಇರಲೇಬೇಕು ಎನ್ನುವಂಥದ್ದು. ಗರಿಷ್ಠ 3 ಇಲ್ಲವೇ 4 ಮುಸ್ಲಿಮೇತರರಷ್ಟೇ ಇರಬೇಕು. ಎಷ್ಟು? 3 ಅಥವಾ 4. ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಮುಸ್ಲಿಂ ವ್ಯಕ್ತಿಯೇ ಇರಬೇಕು ಅನ್ನೋದು ಒಳ್ಳೆಯ ನಿರ್ಧಾರವಾಗಿದೆ. 5 ವರ್ಷ ಮುಸ್ಲಿಂ ಪಾಲನೆ ಮಾಡಿದವರಿಗೆ ಮಾತ್ರ ಈ ಒಂದು ಆಸ್ತಿ ವಕ್ಫ್ ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ವಿಚಾರವನ್ನು ಹೇಳಿದ್ದೆ. ಸೆಕ್ಷನ್ 3/24 ಸಂಬಂಧಪಟ್ಟಂತೆ ಕಂದಾಯ ದಾಖಲೆಗಳ ಒದಗಿಸುವಿಕೆಗೂ ಕೂಡ ತಡೆಯನ್ನು ನೀಡಲಾಗಿದ್ದು, ಸರಿಯಾದ ನಿಯಮವನ್ನು ರೂಪಿಸುವವರೆಗೂ ಕೂಡ ಈ ಒಂದು ನಿಬಂಧನೆ ಜಾರಿಯಲ್ಲಿ ಇರಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ತೀರ್ಪನ್ನ ಕೊಟ್ಟಿದೆ. ಕಾಯ್ದೆಯನ್ನ ಪ್ರಶ್ನಿಸಿ 100ಕ್ಕೂ ಹೆಚ್ಚು PILಗಳು ಬಂದಿದ್ವು. ಇದೆಲ್ಲದಕ್ಕೂ ಈಗ ತೆರೆ ಎಳೆಯಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.